ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ಏನಂದರೆ ಡೇ 4 ನನ್ನ ಟ್ರಿಪ್ಪು ಎಲ್ಲಿಗಂದರೆ ಹೊನ್ನಾವರ ಅಂದರೆ ಇದು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್. ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಿದರೆ ಒಂದು ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಬೋಟ್ ಇರುತ್ತೆ, ನಾವು ಅದಕ್ಕೆ ಕಾಸ್ಟ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಅಂದರೆ ನಾವು ಎಲ್ಲರೂ ಹೋಗ್ಬೋದು, ಅಂದರೆ ಅದಕ್ಕೆ ಲಿಮಿಟ್ ಇರುತ್ತೆ, ಇಷ್ಟಿಷ್ಟು ಮಂದಿ ಕೂತ್ಕೊಬೇಕಂತ. ಬಟ್ ನಮಗೆ ಸಪ್ರೇಟ್ ಬೇಕಾದರೆ ನಾವು ಚಾರ್ಜ್ ಕೊಟ್ಟು ಹೋಗ್ಬೋದು, 2-3 ಹೋಗ್ಬೋದು. ಮತ್ತು ಫ್ರೆಂಡ್ಸು ಆ ಥರನೂ ಹೋಗ್ಬೋದು. ಅಂದರೆ ಇಲ್ಲಿ ಜಾಸ್ತಿ ಏನಂದರೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಜಾಸ್ತಿ ಮಾಡ್ತಾರೆ. ಅಂದರೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಅಂದರೆ ವೆಡ್ಡಿಂಗ್ ಶೂಟ್ಸ್ ಮಾಡೋಕ್ಕೆ ಜಾಸ್ತಿ ಇಲ್ಲಿ ಬರ್ತಾರೆ. ಲೈಕ್ ಡ್ರೋನ್ ಕ್ಯಾಮ್ರಾದಲ್ಲಿ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ. ಸೊ ಮುಂದೆ ಹೋದಾಗ ನೋಡ್ಬೋದು, ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗ್ತಾಯಿದೆ, ತುಂಬಾ ಆಗ್ತಾಯಿದೆ. ಇದು ಬಂದುಬಿಟ್ಟು ಶರಾವತಿ ಬ್ಯಾಕ್ ವಾಟರ್ ಅಂತ ಅಂದರು. ಸೊ ಅಲ್ಲೇ ಇರೋದು ಬೋಟಿಂಗ್. ಇದು ಎಲ್ಲಿ ಬರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಹೊನ್ನಾವರದಲ್ಲಿ ಬರುತ್ತೆ. ಹೊನ್ನಾವರದಲ್ಲಿ ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಇದು ಆ್ಯಕ್ಚುಲಿ ಬರ್ತಾನೇ ಇರುತ್ತೆ, ಈ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಬರ್ತಾನೇ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಂದರೆ ಹೋಗ್ತಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ. ಅಂದರೆ ಯಾರು ಬೋಟ್ ಬಿಡ್ತಾರೋ ನೋಡಿ, ಅಲ್ಲಿ ಎಲ್ಲರೂ ಆ ಬೋಟ್ ಬಿಡೋರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ. ಸೊ ಅವರಿಂದ ಎಲ್ಲ ತಿಳ್ಕೊಬೋದು. ಮತ್ತು ನಮ್ಮ ಫೋಟೋಸ್ ವೀಡಿಯೋಸ್ ಎಲ್ಲನೂ ಅವರೇ ತೆಗೆದು ನಮ್ಗೆ ಕೊಡ್ತಾರೆ, ನಮ್ಮ ಫೋನಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಸೊ ಏನು ತೊಂದರೆ ಇಲ್ಲ. ಚಾರ್ಜ್ ಅಂದರೆ ಇದು ಬಂದುಬಿಟ್ಟು ಚಾರ್ಜ್ ಎಷ್ಟಂದರೆ ನಂಗಾಗಿರೋದು 1200 1 ಅವರ್ಗೆ. ಸೊ ಎಲ್ಲ ಸುತ್ತಮುತ್ತಲು ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಅಂದರೆ ಅಲ್ಲಿ ನೀರಲ್ಲಿ ನೋಡಿ ಕೇರಳ ವ್ಯೂ ಥರ ಇದೆ, ಸಖತ್ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಹೋಗ್ತಿರೋದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಜಾಸ್ತಿ ಬರೋದು ಈ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡೋಕ್ಕೇ ಜಾಸ್ತಿ ಬರ್ತಾರೆ. ಇದು ನೋಡಿ ಕೇರಳ ಥರ ಇದೆ ನೋಡೋಕ್ಕೆ. ಲೈಕ್ ತೆಂಗಿನ ಮರಗಳು ಲೈಕ್ ಕ್ರಾಸ್ ಆಗಿ ಇರೋದು, ಅದು ಕೇರಳದಲ್ಲಿ ನಾವು ಜಾಸ್ತಿ ನೋಡ್ಬೋದು. ಹಾಗೇ ಇದೆ ಇಲ್ಲೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಕೇರಳಕ್ಕೆ ಹೋದ ಫೀಲ್ ಬರುತ್ತೆ ನಮಗೆ ಹೊನ್ನಾವರದಲ್ಲಿ. ಅಂದರೆ ಇಲ್ಲಿ ಫಿಶ್ಶು ಹಿಡಿತಾರಂತ ಅಂದರು. ಅಂದರೆ ಮುಂದೆ ಹೋದಾಗ ನಾನು ತೋರಿಸ್ತೀನಿ. ಲೈಕ್ ಫಿಶ್ಶು ಎಲ್ಲ ಹಿಡಿತಾರೆ ಅಲ್ಲಿ, ಅಂದರೆ ತಗೊಂಡೋಗಿ ಅಲ್ಲಿ ಸೇಲ್ ಮಾಡ್ತಾರಂತೆ. ಸೊ ಫಿಶ್ ಹಿಡ್ದಿದ್ದು ನಾನು ನೋಡಿಲ್ಲ, ಬಟ್ ಹಿಡಿತಾರಂತ ಅಂದರು. ಸೊ ಮುಂದೆ ಹೋದಾಗ ನೋಡ್ಬೋದು ನಾವೆಲ್ಲನೂ ನೋಡಿ. ಅವರು ಫಿಶ್ ಅದು ಅವ್ರ ಮನೆಯ ಒಂದು ಏನು ದೋಣಿ ಅಂತ ಅಂದರು. ಲೈಕ್ ಅವ್ರಿಗೆ ಈ ಕಡೆಯಿಂದ ಆ ಕಡೆಗೆ ಕ್ರಾಸ್ ಮಾಡೋಕ್ಕೆ ಅದನ್ನು ಬಳಸ್ಕೊಂಡು ಹೋಗ್ತಾರೆ. ಅಂದರೆ ಈ ಏನಾದರೂ ಥಿಂಗ್ಸ್ ತರೋಕ್ಕೆ ಅಂತ ನಾವು ಹಿಂಗೆ ರೋಡ್ ಕ್ರಾಸ್ ಮಾಡಿ ಹೋಗ್ತೀವೋ ಹಂಗೆ ಅವರು ಈ ನೀರನ್ನು ಕ್ರಾಸ್ ಮಾಡಿ ಹೋಗ್ತಾರೆ. ಸೊ ಅವ್ರ ಮನೆಗೆ ಒಂದೊಂದು ಬೋಟ್ ಥರ ಚಿಕ್ಕದಿಟ್ಕೊಂಡಿರ್ತಾರೆ. ಸೊ ಅದರಲ್ಲೇ ಅವರು ಹೋಗ್ತಾರಂತೆ. ಸೊ ಇಲ್ಲಿ ನೋಡಿ, ಇಲ್ಲೇ ಮೀನು ಹಿಡಿಯೋದು ಅಂತ ಹೇಳ್ಬೋದು. ಇಲ್ಲೆಂದರೆ ಅವರು ಮೀನು ಹಿಡಿಯೋದು ನೆಕ್ಸ್ಟ್ ತೋರಿಸ್ತೀನಿ. ಲೈಕ್ ಮೀನು ಹಿಡಿಯೋದು ಕ್ಯಾಪ್ಚರ್ ಮಾಡಿಲ್ಲ, ಲೈಕ್ ಅವ್ರು ಹಿಡಿತಾರಂತೆ, ಬಟ್ ನಮ್ಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಅಂದರೆ ಈ ಪಕ್ಕದಲ್ಲಿ ಅಷ್ಟು ನೀರಿಲ್ಲ, ತುಂಬ ದೂರ ಆದರೆ ತುಂಬ ನೀರು ಸಿಗುತ್ತೆ ನಮಗೆ. ಅಂದರೆ ನೀರು ಕಮ್ಮಿ ಇರೋ ಹತ್ರ ಬೋಟ್ ಹೋಗಲ್ಲ, ಅಂದರೆ ಸಿಕ್ಕಾಕ್ಕೊಳ್ಳುತ್ತಂತ. ಇದೆಲ್ಲ ನೋಡಿ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಾವ್ರೆ ನೋಡಿ. ಕಪಲ್ಸ್ ಹೋಗ್ತಿದ್ದಾರೆ ನೋಡಿ. ಕೇರಳ ವ್ಯೂ ಥರನೇ ಇದೆ ನೋಡಿ. ಇದು ಜಸ್ಟ್ ನೋಡೋಕ್ಕೆ ಈ ತೆಂಗಿನ ಮರ ಇಲ್ಲಿ ನೋಡಿ, ಇದೇ ಹೇಳ್ತಿರೋದು ಮೀನು ಹಿಡಿಯೋದಂತ ನಾನು. ಸೊ ಇದೆಲ್ಲ ಟೂರಿಸ್ಟ್ ಅಂತ ಹೇಳ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ, ಕೇರಳ ವ್ಯೂ ಥರ ಇದೆ. ಯಾರಾದರೂ ಹೊನ್ನಾವರಕ್ಕೆ ವಿಸಿಟ್ ಮಾಡಿದ್ರು ಒಂದು ಕಮೆಂಟ್ ಮಾಡಿ. ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೋಗಿ, ಚೆನ್ನಾಗಿರುತ್ತೆ ನೋಡಿ. ಇದು ಸಖತ್ ಈ ವ್ಯೂ ನೋಡೋಕ್ಕೆ ಸಖತ್ ಕೇರಳ ಪಾಯಿಂಟ್ ಥರ ಕಾಣುತ್ತೆ. ಅಂದರೆ ಅಲ್ಲಿ ಈ ತಾವರೆ ಹೂವು ಎಲ್ಲ ಬಿಡುತ್ತೆ. ಅಂದರೆ ಕೆಲವೊಂದು ಟೈಮಲ್ಲಿ ಬಿಡುತ್ತೆ, ಅಂದರೆ ಈಗ ಬಿಟ್ಟಿಲ್ಲ. ನಾನು ಹೋದ ಟೈಮಲ್ಲಿ ಬಿಟ್ಟಿರಲಿಲ್ಲ, ಮೊಗ್ಗು ಇತ್ತು. ಮತ್ತು ಅಲ್ಲೇ ಜ್ಯೂಸ್ ಎಲ್ಲ ಸೇಲ್ ಮಾಡ್ತಾರೆ. ನಮಗೆ ಬೇಕಂದರೆ ಜ್ಯೂಸ್ ಇಸ್ಕೊಂಡು ಕುಡಿಬೋದು. ಅಲ್ಲೇ ನೀರು ಹತ್ರನೇ ಲೈಕ್ ಅಲ್ಲಿ ಬೋಟ್ ಹಾಕ್ತಾರೆ, ಸೈಡ್ಗೆ ಹಾಕ್ತಾರೆ, ಮತ್ತು ಜ್ಯೂಸ್ ಹೋಗಿ ಕುಡಿದ್ಬಿಟ್ಟು ಮತ್ತೆ ರೈಡ್ ಹೋಗ್ಬೋದು. ಚೆನ್ನಾಗಿರುತ್ತೆ. 1 ಅವರ್ ಫುಲ್ಲು ರೌಂಡ್ ಹೊಡಿಬೋದು, ಎಲ್ಲನೂ ನೋಡ್ಬೋದು. ಯಾರಿಗಾದ್ರೂ ಬೋಟಲ್ಲಿ ಹೋಗೋಕ್ಕೆ ಇಷ್ಟ ಆಗಿದ್ದರೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಅಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ತೊಗೊಂಡೆ. ಮತ್ತು ನನಗೆ
ಇಡಿಸಿರೋದು ಜ್ಯೂಸ್ ಅಂದರೆ ನನಗೆ ಈ ಥರ ಎಲ್ಲ ಹೋದಾಗ ಫ್ರೂಟ್ ಜ್ಯೂಸ್ ಕುಡಿಬೇಕಂತ ಆಗುತ್ತೆ. ಸೊ ನಾನು ಫ್ರೂಟ್ ಜ್ಯೂಸ್ ಅಂದರೆ 2 ಗ್ಲಾಸ್ ಫ್ರೂಟ್ ಜ್ಯೂಸ್ ಕುಡಿದೆ. ಬೇರೆಯವರಂದರೆ ಕಾಫಿ ಟೀ ಪ್ರಿಫರ್ ಮಾಡ್ತಾರೆ. ನನಗೆ ಅಂದರೆ ನಾನು ಜಸ್ಟ್ ಕುಡಿಯೋದು ಜ್ಯೂಸ್ ತೊಗೊತೀನಿ. ನನಗೆ ಅದೇ ಇಷ್ಟ ಆಗುತ್ತೆ ಜ್ಯೂಸ್ ಕುಡಿಯೋಕ್ಕೆ. ಮತ್ತು ಈ ಪಾಯಿಂಟಲ್ಲಿ ನೋಡಬೇಕಂದ್ರೆ ಇನ್ನು ಮುಂದೆ ಹೋದಾಗ ತುಂಬ ಚೆನ್ನಾಗಿರುತ್ತೆ, ಎಲ್ಲ ನೋಡ್ಬೋದು. ಅಂದರೆ 1 hour ಫುಲ್ಲು ತೋರಿಸ್ತಾರೆ. ಅಂದರೆ 1000 ನಮಗೆ ಎಷ್ಟು ನಾವು ಫ್ರೆಂಡ್ಸು ಹೋಗ್ಬೋದು, ಫ್ಯಾಮಿಲಿ ಹೋಗ್ಬೋದು. ಅಂದರೆ ಅದಕ್ಕೆ ಬೋಟಿಗೆ ಲಿಮಿಟ್ ಇರುತ್ತೆ, ಇಷ್ಟೇ ಜನ ಕೂತ್ಕೊಳ್ಳೋಕ್ಕೆ. ಜಸ್ಟ್ 1 ಪರ್ಸನು ಹೋಗ್ಬೋದು, ಏನು ಅನ್ನಲ್ಲ. ಅಂದರೆ ದುಡ್ಡು ಚಾರ್ಜ್ ಕೊಟ್ಬಿಟ್ಟು ಹೋಗೋದು ಅಷ್ಟೇ. 1 ಪರ್ಸನು ಹೋಗೋಕ್ಕೆ ಬಿಡ್ತಾರೆ. ಅಂದರೆ ಬೇರೆ ಬೋಟಲ್ಲಿ ನಾವು ಶಿವಮೊಗ್ಗ ಹೋದಾಗ ಆ ಥರ ಎಲ್ಲ ಬಿಟ್ಟಿರಲಿಲ್ಲ, ಬಟ್ ಇಲ್ಲಿ ಅಲೋ ಮಾಡ್ತಾರೆ. 1 ಪರ್ಸನು ಹೋಗ್ಬೋದು, ಏನು ಹೇಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಇದು ಯಾಕೆ ಇವಾಗ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನಾನು ಹೋದ ಟೈಮಲ್ಲಿ ಕ್ರಿಸ್ಮಸ್ ಹಬ್ಬ ಇತ್ತು, ಸೊ ಅದಕ್ಕಾಗಿ ಡೆಕೋರೇಟ್ ಮಾಡಿದ್ದಾರೆ. ಈ ವ್ಯೂ ಪಾಯಿಂಟ್ ನೋಡುವಾಗ ನನಗೆ ಕೇರಳ ಥರ ಫೀಲ್ ಆಗುತ್ತೆ. ನೋಡಿ ಅಲ್ಲಿ ಸೈಡಲ್ಲಿ ತೆಂಗಿನ ಮರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ಅವರೇ ನಮ್ಮ ವೀಡಿಯೋಸ್ ಫೋಟೋಸ್ ಹೇಳಿದ್ರೆ ಅವರೇ ತಗೋತಾರೆ. ಸೊ ತುಂಬ ಚೆನ್ನಾಗಿ ವೀಡಿಯೋಸ್ ಫೋಟೋಸ್ ತೆಗೆದುಕೊಡ್ತಾರೆ ನಮಗೆ. ಏನು ಪ್ರಾಬ್ಲಮ್ ಇಲ್ಲ, ಫೋಟೋಗ್ರಾಫರೇ ಬೇಕು ಅಂತ ಇಲ್ಲ, ಯಾರಾದರೂ ಬೇಕು ಅಂತ ಏನಿಲ್ಲ. ಅವರೇ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದುಕೊಡ್ತಾರೆ. ಚಾರ್ಜ್ ಸೇಮ್ ಇರುತ್ತೆ ಅಷ್ಟೇ. ಸೊ ಅಂದರೆ ಇದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಂದರೆ ಅಲ್ಲಿ ಕುತ್ಕೊಂಡೆಲ್ಲ ಜಾಸ್ತಿ ಫೋಟೋಸ್ ತೆಗಿತಾರೆ. ದೋಣಿ ಅಂದರೆ ಬೋಟ್ ಸೈಡಲ್ಲೇ ಕುತ್ಕೊಂಡು ಫೋಟೋಸ್ ಎಲ್ಲ ಮಲ್ಕೊಂಡೆಲ್ಲ ಫೋಟೋಸ್ ತೆಗಿತಾರೆ. ಸೊ ನಾವು ಹೊಸಕೋಟೆಗೆ ಹೋದಾಗ ಸ್ಕಿಪ್ ಆಗಿಬಿಟ್ಟೆ, ಇನ್ನು ನೀರಿಗೆ ಬೀಳೋದು ಬೇಡ ಅಂತ. ನಂಗೆ ಸ್ವಿಮ್ಮಿಂಗು ಬರಲ್ಲ, ಸೊ ಅದಕ್ಕೆ ನಾನು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಬಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಏನು ಹೇಳಬೇಕಂದ್ರೆ ಈ ಎಲ್ಲರ ಜೊತೆ ಹೋಗೋಕ್ಕಿಂತ ನಾವೇ ಸೆಪ್ರೇಟ್ ಒಂದು ಬೋಟಲ್ಲಿ ಹೋದರೆ ಚೆನ್ನಾಗಿರುತ್ತಲ್ವ, ಆ ಥರ ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಹೋದರೆ ಫೋಟೋಸ್ ತೊಗೊಳ್ಳೋಕ್ಕೆ ಆಗಲ್ಲ, ಅವ್ರು ತೊಗೊತಿರ್ತಾರೆ, ನಮಗಾಗಲ್ಲ. ಅವ್ರದ್ದು ಆದಮೇಲೆ ನಾವು ವೆಯ್ಟ್ ಮಾಡಬೇಕು, ಹಿಂಗೆ ಇರುತ್ತೆ. ಆದರೆ ನಾವು ಒಬ್ಬರೇ ಹೋದರೆ ಏನು ತೊಂದರೆ ಇಲ್ಲ, ನಮಗೇನು ಬೇಕೋ ಅದು ಮಾಡ್ಕೊಬೋದು. ಫೋಟೋಸ್ ಬೋಟ್ ಬಿಡೋರೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಡ್ತಾರೆ. ಈ ವ್ಯೂ ನೋಡಿ, ಪಕ್ಕ ಕೇರಳ ವ್ಯೂ ಪಾಯಿಂಟ್ ಥರ ಇದೆ. ಅಲ್ಲಿ ಸೈಡಲ್ಲೆಲ್ಲ ಅಂದರೆ ಜ್ಯೂಸ್ ಚಾಟ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಅಂದರೆ ನಾವು ಅಲ್ಲೇ ಸೈಡ್ಗೆ ಬೋಟ್ ಹಾಕಿ ಅದನ್ನು ಇಸ್ಕೊಂಡು ತಿನ್ಬೋದು. ಅಂದರೆ ಅವರ ಮನೆಯೆಲ್ಲ ಅಲ್ಲೇ ಇರುತ್ತೆ, ಸೈಡಲ್ಲೇ ಮನೆ ಇರುತ್ತೆ, ಅಲ್ಲಿಂದನೇ ಅವರೆಲ್ಲ ಸೇಲ್ ಮಾಡ್ತಾರೆ. ನೋಡಿ ಎಷ್ಟು ಶಾಪ್ಸ್ ಇದೆ ಸೈಡಲ್ಲೆಲ್ಲ. ಇದೆಲ್ಲ ನೋಡಿ ಟೂರಿಸ್ಟು. ಇದು ಪಕ್ಕ ನೋಡೋಕ್ಕೆ ಈ ಪಾಯಿಂಟ್ ಪಕ್ಕ ನೋಡೋಕ್ಕೆ ಕೇರಳ ಥರನೇ ಕಾಣುತ್ತೆ. ನೀವು ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಮತ್ತು ನಾನು ಮುಂಚೆ ನೋಡಿ ಈ ವ್ಯೂ ಪಾಯಿಂಟ್ ಸಖತ್ ಕೇರಳ ವ್ಯೂ ಪಾಯಿಂಟ್ ಥರ ಇದೆ ನೋಡಿ. ಇದೆಲ್ಲ ನೋಡಿ ಎಲ್ಲ ಈ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡೋಕ್ಕೆ ಬಂದವರೇ ಜಾಸ್ತಿ ಇದ್ದರು ನಾನು ದಿನ. ನನಗೆ ಈ ಹೂವು ತುಂಬ ಇಷ್ಟ ಆಗಿತ್ತು. ಏನಂದರೆ ಅಲ್ಲಿ ಹೋಗ್ತಿರುವಾಗ ಮರದಲ್ಲೇ ಇತ್ತು, ನಾನು ಕಿತ್ಕೊಂಡ್ಬಿಟ್ಟೆ. ದೋಣಿ ನಮ್ಮ ಬೋಟಲ್ಲಿ ಕಿತ್ಕೊಂಡ್ಬಿಟ್ಟೆ. ಒಂದು ನಾನು ಕಿತ್ಕೊಂಡೆ, ಇನ್ನೊಂದು ಬೋಟ್ ಡ್ರೈವರ್ ಕಿತ್ಕೊಂಡ್ರು. ಸೊ ಎರಡೂ ಅವರು ನನಗೇ ಕೊಟ್ಟರು, ನಾನು ಇಟ್ಕೊಂಡೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು ಹೂವು ನೋಡೋಕ್ಕೆ. ನಾನು ಅದು ಇಟ್ಕೊಂಡೆ, ಇದು ತಲೆಗೆ ಇಡೋಕ್ಕಂತೋದೆ, ಬಟ್ ಆಗಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಹೂವು ಚೆನ್ನಾಗಿತ್ತು, ಅಂದರೆ ಒಂಥರ ಡಿಫ್ರೆಂಟ್ ಆಗಿತ್ತು. ನಂಗೆ ಅದು ಹೂವು ಅನ್ನ ಏನು ಗೊತ್ತಾಗ್ತಿರ್ಲಿಲ್ಲ. ಮತ್ತು ಕೇಳಿದಾಗ ಅದು ಅಂದರು ಹಣ್ಣಲ್ಲ ಹೂವು ಅಂತ ಅಂದರು. ನನಗೆ ಆದರೂ ಅದರಲ್ಲಿ ಸ್ವಲ್ಪ ಅದೇನೋ ಹೂ ಥರ ಅಷ್ಟು ಕಾಣಿಸ್ಲಿಲ್ಲ, ಹಣ್ಣು ಥರ ಇತ್ತು, ಏನೋ ಗೊತ್ತಾಗಿಲ್ಲ. ಬಟ್ ಚೆನ್ನಾಗಿತ್ತು ಅಂತ ನಾನೇ ಇಟ್ಕೊಂಡೆ. ಡೇ ಫುಲ್ ಕೈಯಲ್ಲೇ ಹಿಡ್ಕೊತಿದ್ದೆ. ಆ ಹೂವನ್ನು ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಸುತ್ತಮುತ್ತ ನೀರು ಗುಡ್ಡ ಎಲ್ಲ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ. ನಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ತಿಳ್ಕೊಬೋದು. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ. ನಮ್ಗೆ ಕೇಳಿದರೆ ಎಲ್ಲನೂ ಹೇಳ್ಕೊಡ್ತಾರೆ. ಅಲ್ಲಿ ಹಿಸ್ಟ್ರಿ, ಆ ನೀರು, ಪಕ್ಕದ ಗುಡ್ಡ, ಸೈಡ್ ಲೆಫ್ಟ್ ರೈಟ್ ಎಲ್ಲನೂ ಹೇಳ್ತಾರೆ. ಹಿಸ್ಟ್ರಿ ಏನು ಎಲ್ಲನೂ ಹೇಳ್ತಾರೆ. ಸೊ ಹೇಳ್ತಾ ಬರ್ತಿರ್ತಾರೆ, ನಾವು ಕೇಳ್ಕೊಂಡು ಹೋದ್ರೆ ಆಯಿತು. ನಮ್ಗೆ ಡೌಟ್ಸ್ ಇದ್ದರೂ ಅವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಏನಂದರೆ ಈ ಶರಾವತಿ ಬ್ಯಾಕ್ ವಾಟರ್ ಅಂದರೆ ಲೈಕ್ ಇಲ್ಲಿ ಜಾಸ್ತಿ ಬೋಟಿಂಗೇ ಮಾಡ್ತಾರೆ. ಅಂದರೆ ತುಂಬ ಚೆನ್ನಾಗಿರುತ್ತೆ ಬೋಟಿಂಗ್. ಅಂದರೆ ಶರಾವತಿ ಮೇಯ್ನು ರಿವರು ನೋಡೋಕೆ ತುಂಬ ದೊಡ್ಡದಾಗಿದೆ. ಅದು ನಾನು ನೋಡಿದ್ದೀನಿ. ಬಟ್ ಅಲ್ಲಿ ಮತ್ತು ಬ್ರಿಡ್ಜು ನಾನು ಬಿಫೋರ್ ವೀಡಿಯೋದಲ್ಲಿ ಅದರ ವೀಡಿಯೋನೂ ಆಗಿದ್ದೀನಿ, ಸಖತ್ತಾಗಿದೆ, ನ್ಯೂ ಬ್ರಿಡ್ಜ್ ಆಗಿರೋದು. ಬಟ್ ನೆಕ್ಸ್ಟ್ ನಾವು
ಬೇರೆ ಪ್ಲೇಸಿಗೆ ಹೋದ್ವಿ. ಸೊ ಅಲ್ಲೇನೋ ಡಿಫ್ರೆಂಟಾಗಿ ನೋಡೋಕ್ಕಿದೆ ಅಂತ, ಬಟ್ ಅಲ್ಲಿ ತುಂಬ ಫೂಲ್ ಮಾಡಿಬಿಟ್ರು ನಮ್ಮನ್ನು. ಅಂದರೆ ಚಾರ್ಜ್ ಕೊಟ್ಟೇ ಹೋದ್ವಿ, ಬಟ್ ಅಲ್ಲಿ ಏನೂ ನೋಡೋಕ್ಕಿರಲಿಲ್ಲ. ಅಂದರೆ ತುಂಬ ಅಂದರೆ ಟೂರಿಸ್ಟ್ಸ್ ಬರ್ತಾನೆ ಇರ್ತಾರೆ ಅಲ್ಲಿಗೆ. ಅಂದರೆ ಅವ್ರಿಗೆ ಗೊತ್ತಿರಲ್ಲಲ್ವ ಅಲ್ಲಿ ನೋಡೋಕ್ಕಿದೆ ಇಲ್ಲ ಅಂತ. ಎಲ್ಲರೂ ಹೋಗ್ತಾರಂತ ಇವರು ಹೋಗ್ತಾರೆ, ಅದರಲ್ಲಿ ನೋಡೋಕ್ಕೆ ಆ್ಯಕ್ಚುಲಿ ಏನಿಲ್ಲ. ಅಂದರೆ ನಾನು ಹೋದೆ ಬಟ್ ಅಲ್ಲಿ ನೋಡೋಕ್ಕೆ ಏನಂತ ಇರಲಿಲ್ಲ. ಒಂದು ಗುಡ್ಡ ಸುತ್ಕೊಂಡು ಬಂದೆ ಅಷ್ಟೇ. ನಾನೇನೋ ಡಿಫ್ರೆಂಟಾಗಿ ಏನಾದರೂ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ಈ ಥರ ಸ್ಟೆಪ್ಪಲ್ಲೇ ಹೋಗಬೇಕು. ಸೊ ಇದು ಅಂದರೆ ಈ ಥರ ಮಾಡಿದಾರಲ್ವ, ಅದರಲ್ಲೇ ಒಂದು ರೌಂಡ್ ಹೋಗ್ಬಿಟ್ಟು ಬರೋದಷ್ಟೇ ಮತ್ತು ಏನು ನೋಡೋಕ್ಕಿಲ್ಲ. ಸೇಮ್ ನೋಡೋಕ್ಕಂದರೆ ಈ ಗುಡ್ಡ ಮಾತ್ರ. ಅದನ್ನು ನೋಡೋಕ್ಕೆ ಎಷ್ಟು ರೂಪಾಯಿ ಚಾರ್ಜ್ ಕೊಟ್ಟು ಹೋಗಬೇಕು. ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಬಟ್ ಅವರು ಹೋಗೋ ಮುಂಚೆ ಏನು ಅನ್ನಲ್ಲ, ಅದು ನೋಡೋಕ್ಕಿಲ್ಲ ಏನಂತ. ಆದರೆ ಟೂರಿಸ್ಟ್ಗಳಿಗೆ ಗೊತ್ತಾಗಲ್ಲ, ಎಲ್ಲ ನೋಡೋಕ್ಕಿರುತ್ತೆ ಅಂತ ಹೋಗ್ತಾರೆ. ಬಟ್ ಅಂದರೆ ಫೂಲ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೋಗಿರೋದು ಬೀಚ್ಗೆ. ಬೀಚ್ ಕೂಡ ಬಂದಿರೋದು ಅದು ಹೊನ್ನಾವರದಲ್ಲೇ ಇರೋ ಬೀಚ್. ಅಂದರೆ ಮಾರ್ನಿಂಗೇ ಹೋಗಿದ್ವಿ. ಒಂದು 12 o'clockಗೆ ಒಂದು ಹೊನ್ನಾವರ ಬೀಚಿಗೆ ಹೋದ್ವಿ. ಅದು ತುಂಬ ಚೆನ್ನಾಗಿತ್ತು. ನಂಗೆ ಬೀಚಲ್ಲಿ ಆಡೋದಂದರೆ ತುಂಬ ಇಷ್ಟ. ಅಂದರೆ ನಾನು ಎಲ್ಲರನ್ನ ಒಬ್ಸರ್ವ್ ಮಾಡ್ಕೊಂಡಿದ್ದೆ. ಅಂದರೆ ಫ್ಯಾಮಿಲಿ ಎಲ್ಲರೂ, ಈ ಕಪಲ್ಸ್ ಆಗಿರಲಿ ಫ್ಯಾಮಿಲೀಸ್ ಆಗಿರಲಿ ಎಲ್ಲ ಬಂದು ನೀರಲ್ಲಿ ಬಿತ್ಕೊತಿದ್ರು, ವೀಡಿಯೋಸ್ ಮಾಡ್ತಿದ್ರು. ಅಂದರೆ ನಮ್ಮ ವೀಡಿಯೋಸ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ಯಾರು ಕರೆಕ್ಟಾಗಿ ಇರಲಿಲ್ಲ, ಫೋಟೋಸ್ ತೊಗೋಕ್ಕೂ ಯಾರೂ ಇರಲಿಲ್ಲ. ಬಟ್ ಅಲ್ಲಿ ಹೋಗೋರು ಬರೋರ ಹತ್ರ ಹೇಳಿಬಿಟ್ಟು ತೊಗೊತಿದ್ವಿ. ಬಟ್ ಅವರು ಎಲ್ಲ ಕಪಲ್ಸ್ ವೀಡಿಯೋ ಶೂಟ್ ಎಲ್ಲ ಮಾಡ್ತಿದ್ರು. ಫ್ಯಾಮಿಲೀಸ್ ಎಲ್ಲ ಬಂದು ಎಂಜಾಯ್ ಮಾಡ್ತಿದ್ರು. ತುಂಬ ನೀರಲ್ಲೆಲ್ಲ ಬಿತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ರು. ನಾನು ನೋಡಿಕೊಂಡೇ ಸುಮ್ಮನೆ ಇದ್ದೆ. ಮತ್ತು ಇಲ್ಲಿ ನೋಡಬೇಕಂದ್ರೆ ಅಲೆ ತುಂಬಾ ಬರ್ತಿತ್ತು. ಮತ್ತು ಸ್ವಲ್ಪ ಆಡಿಬಿಟ್ಟು ನೆಕ್ಸ್ಟ್ ನಾವು ಮುರುಡೇಶ್ವರಕ್ಕೆ ಹೋಗಿದ್ವಿ. ಅದು ನಾನು ನೆಕ್ಸ್ಟ್ ಕಂಟಿನ್ಯೂಸ್ ವೀಡಿಯೋ ಬರುತ್ತೆ ನೋಡಿ. ಎಲ್ಲ ಫ್ಯಾಮ್ಲೀಸ್ ಎಲ್ಲ ಆಡ್ತಾವ್ರೆ. ನಾನು ಅದು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ನನಗೆ ಏನಂದರೆ ಅದು ನೋಡುವಾಗ ಕಪಲ್ ಶೂಟ್ ಎಲ್ಲ ಮಾಡ್ತಿದ್ರು. ಅವರೆಲ್ಲ ಬರುವಾಗಲೇ ಒಂದು ಕ್ಯಾಮ್ರಾ ಮ್ಯಾನನ್ನು ಕರ್ಕೊಂಡು ಬರ್ತಾರೆ, ಇಲ್ಲಾಂದರೆ ಯಾರಾದರೂ ಚೆನ್ನಾಗಿ ಫೋಟೋ ವೀಡಿಯೋಸ್ ಮಾಡೋರನ್ನೇ ಫಸ್ಟ್ ಕರ್ಕೊಂಡು ಬರ್ತಾರೆ ಅವರು ಈ ಪ್ಲೇಸ್ಗೆಲ್ಲ ಬರುವಾಗ. ಆದರೆ ನಾವೆಲ್ಲ ಅದೆಲ್ಲ ಥಿಂಕ್ ಮಾಡಲ್ಲ, ಜಸ್ಟ್ ಎಂಜಾಯ್ ಮಾಡೋದು, ಆಯಿತು ಬಂದುಬಿಡ್ತೀವಿ. ಫೋಟೋಸ್ ವೀಡಿಯೋಸ್ ಎಲ್ಲ ಯಾಕೆ ಅಂತ ಸ್ಕಿಪ್ ಮಾಡ್ತೀವಿ. ಆದರೆ ಅವರೆಲ್ಲ ಆ ಥರ ಎಲ್ಲ, ಯಾವುದೊಂದು ಪ್ಲೇಸ್ಗೆ ಹೋದರೆ ಅದು ಒಂದು ಅವ್ರಿಗೆ ಮೆಮೊರಿ ಆಗಿರುತ್ತೆ. ಒಂದು ಫೋಟೋಗ್ರಾಫರ್ ಯಾರೋ ಚೆನ್ನಾಗಿ ವೀಡಿಯೋ ಮಾಡೋರನ್ನು ಎಲ್ಲರನ್ನು ಕರ್ಕೊಂಡು ಬಂದಿರ್ತಾರೆ. ಬಟ್ ನಾವು ಆ ಥರ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಯಾರ ಹತ್ರ ಆದರೂ ಇರೋರ ಹತ್ರ ಫೋಟೋಸ್ ವೀಡಿಯೋಸ್ ತಗೊಳ್ಳೋಕ್ಕೆ ಹೇಳ್ತೀವಿ ಅಷ್ಟೇ. ಸೊ ಇಲ್ಲಿ ಏನಂದರೆ ಶರಾವತಿ ಬ್ಯಾಕ್ ವಾಟರ್. ನೆಕ್ಸ್ಟು ಉಡುಪಿಯಲ್ಲಿ ಹೋಗಿರೋ ಸೈಂಟ್ ಮೇರಿ ಐಲ್ಯಾಂಡ್, ಅದು ತುಂಬ ಚೆನ್ನಾಗಿತ್ತು. ಇದಕ್ಕಿಂತ ತುಂಬ ಚೆನ್ನಾಗಿತ್ತು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇಲ್ಲಿ ಏನಂದರೆ ಅಲೆಗಳು ಜಾಸ್ತಿ, ಅಂದರೆ ಅಲೆ ಬರ್ತಾನೆ ಇರುತ್ತೆ. ಅದು ಇದಕ್ಕಿಂತ ಬಿಫೋರ್ ಒಂದು ಬೀಚಿಗೆ ಹೋಗಿದ್ದೆ, ಕುಡ್ಲೆ ಬೀಚ್ ಅಂತ. ಅಲ್ಲೆಲ್ಲ ಅಲೆ ಅಷ್ಟಿರಲಿಲ್ಲ. ಓಮ್ ಬೀಚ್, ಕುಡ್ಲೆ ಬೀಚಲ್ಲೆಲ್ಲ ಅಷ್ಟಿರಲಿಲ್ಲ. ಬಿಫೋರ್ ವೀಡಿಯೋ ಅಪ್ಲೋಡ್ ಮಾಡಿದ್ನಿ. ಬಟ್ ಇಲ್ಲಿ ಅಲೆ ಹೆವಿ ಇತ್ತು ನೋಡಿ. ಎಲ್ಲ ಫ್ಯಾಮಿಲಿ ಕಪಲ್ಸ್ ಎಲ್ಲ ಫೋಟೋಶೂಟ್ ಮಾಡ್ತಾವ್ರೆ ನೋಡಿ. ನೆಕ್ಸ್ಟ್ ಒಂದು ಪ್ಲೇಸ್ಗೆ ಬಂದ್ವಿ. ಅದು ಬಂದದ್ದು ಹೊನ್ನಾವರದಲ್ಲಿ. ಇದು ತುಂಬ ಚೆನ್ನಾಗಿದೆ. ಇದು ಟೂರಿಸ್ಟ್ ಪ್ಲೇಸ್ ಅಂತೆ, ಬಟ್ ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಬಟ್ ಎಲ್ಲರೂ ಅಂದರೆ ಇದೊಂದು ಫಾಲ್ಸ್, ಇದಕ್ಕೆ ಒಂದು ಹೆಸರಿದೆ, ಏನೋ ಫಾಲ್ಸ್ ಅಂತಾರೆ. ಸೊ ನಂಗೆ ಮರ್ತೋಯ್ತು ಹೆಸರು. ಇದು ಬರೋದು ಹೊನ್ನಾವರದಲ್ಲಿ. ಬಟ್ ಇವಾಗ ಮಳೆ ಇಲ್ಲ ಅಲ್ವಾ, ಫಾಲ್ಸಲ್ಲಿ ಅಷ್ಟು ನೀರು ಬರ್ತಿರಲಿಲ್ಲ. ಬಟ್ ಆದರೂ ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ರು ಎಲ್ಲ ನೋಡಿ. ಅಲ್ಲಿ ಮಕ್ಕಳು ಕೂಡ ಬಂದಿದ್ದರು, ಅಂದರೆ ಸ್ಕೂಲಿಂದ ಬರ್ತಾರಲ್ಲ ಟ್ರಿಪ್ಪಿಗೆ, ಆ ಮಕ್ಕಳು ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿ ವೀಡಿಯೋಸ್ ನೋಡಿ ಅಲ್ಲಿ ಹೆಂಗೆ ಆಟಾಡ್ತಾ ಇದ್ದಾರೆ ಅಂತ. ಸೊ ಏನಂದರೆ ಅಲ್ಲಿ ಫಾಲ್ಸಲ್ಲಿ ನೀರು ಅಷ್ಟು ಇರಲಿಲ್ಲ. ಅಂದರೆ ಇದರ ಬಿಫೋರ್ ನಾವು ಜೋಗ್ ಫಾಲ್ಸ್ಗೂ ಹೋಗಿದ್ವಿ, ಅಲ್ಲೂ ಮಳೆ ಇಲ್ಲದ ಕಾರಣ ಈ ಟೈಮಲ್ಲಿ ಮಳೆ ಇರಲ್ಲ. ಸೊ ಅಷ್ಟು ನೀರು ಇರಲಿಲ್ಲ ಅಲ್ಲೂ, ಅಷ್ಟು ನೋಡೋಕ್ಕೇನು ಚೆನ್ನಾಗಿರಲಿಲ್ಲ. ಬಟ್ ಸುಮ್ಮನೆ ನೋಡಿಬಿಟ್ಟು ಒಂದು ಫೋಟೋ ತೊಗೊಂಡ್ಬಿಟ್ಟು ಬಂದ್ವಿ.
ಇಲ್ಲಿ ಈ ಫಾಲ್ಸಲ್ಲಿ ಬಂದು ನೋಡಿದರೆ ನೀರು ಇರಲಿಲ್ಲ. ಈ ಫಾಲ್ಸಲ್ಲೂ ಕಮ್ಮಿ ನೀರಿತ್ತು. ಆ ಕಮ್ಮಿ ನೀರಲ್ಲೇ ಎಲ್ಲ ಸ್ಕೂಲ್ ಮಕ್ಕಳು ಎಲ್ಲ ಟ್ರಿಪ್ಪಿಗೆ ಬಂದವರು, ಟೂರಿಸ್ಟು ಎಲ್ಲ ಆಟಾಡ್ತಿದ್ರು. ಬಟ್ ನಾವು ನೀರೊಳಗೆ ಹೋಗಿಲ್ಲ, ಯಾಕೆ ಬೇಡ ಅಂತ. ಬಟ್ ಇನ್ನು ಮಳೆ ಬಂದರೆ ಈ ಪ್ಲೇಸೆಲ್ಲ ನೋಡೋಕ್ಕೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅಂತ ನಾನು ಅಂತೀನಿ. ಅಂದರೆ ತುಂಬ ನೋಡೋಕ್ಕೆ ಸರ್ಕಲಾಗಿ ತುಂಬ ಚೆನ್ನಾಗಿದೆ. ಬಟ್ ನೀರು ತುಂಬ ಇದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ, ಇದೇ ಫುಲ್ ವ್ಯೂ. ನೆಕ್ಸ್ಟ್ ಮತ್ತೊಂದು ಬೀಚಿಗೆ 1 ಅವರ್ದಲ್ಲೇ ಬಂದ್ವಿ. ಅದು ತುಂಬ ಕೆಳಕ್ಕೆ ನಡ್ಕೊಂಡು ಹೋಗಬೇಕು. ಬಟ್ ಆ ಬಿಸಿಲಲ್ಲಿ ಆಗಲ್ಲ ಅಂತ ನಾನು ಮೇಲೆಯಿಂದನೇ ಒಂದು ವಿಡಿಯೋ ಮಾಡಿದೆ. ನೋಡಿ ಹೆಂಗಿದೆ ಬೀಚು ಅಂತ. ಅಲ್ಲಿಗೂ ಹೋಗ್ಬಾರ್ದಂತ ಬೋರ್ಡ್ ಹಾಕಿದ್ದಾರೆ, ಆದರೂ ಕೆಲವೊಬ್ಬರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ. ಬೋರ್ಡ್ ಹಾಕಿದ್ರು ನೋಡದೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಅಲ್ಲೇ ಬಂದು ನಾನು ತುಂಬ ಫೋಟೋಸ್ ಎಲ್ಲ ತೊಗೊಂಡೆ, ವೀಡಿಯೋಸ್ ಫೋಟೋಸ್ ಎಲ್ಲ ಲೈಕ್ ಇದೆಲ್ಲ ಮಾಡಿರೋದು ನಾಟ್ ಒರಿಜಿನಲ್ ಅಲ್ಲ, ಎಲ್ಲ ಮಾಡಿರೋದು. ಸೊ ಅದ್ರ ಜೊತೆ ಹೋಗಿ ಒಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು, ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬೀಚ್ ಪಕ್ಕದಲ್ಲೇ ಇರೋದು, ಅದಕ್ಕೆ ಬೀಚಲ್ಲಿ ಇರೋ ಐಟಮ್ಸ್, ಕಾಡು ಪ್ರಾಣಿ ಎಲ್ಲನೂ ಮಾಡಿಟ್ಟಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ಅಂದರೆ ಫಿಶ್ಶು, ಸ್ಟ್ರಿಂಪು ಎಲ್ಲ ಮಾಡಿದ್ದಾರೆ, ಟೈಗರ್ ಎಲ್ಲ ಶೇಪು ಮಾಡಿದ್ದಾರೆ. ಅಂದರೆ ಇದು ತುಂಬ ನೋಡೋಕ್ಕಂದರೆ ಬೀಚ್ ಹತ್ರ ಸೈಡ್ ಪಾರ್ಕ್ ಥರ, ಸೊ ಅಲ್ಲಿ ಮಾಡಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲೂ ಚಾರ್ಜ್ ಕೇಳಿ ಚಾರ್ಜ್ ಕೊಟ್ಟೇ ಹೋಗ್ಬೇಕಂದ್ರೆ ನಾವು ಈ ಟೂರಿಸ್ಟ್ ಪ್ಲೇಸಿಗೆ ಎಲ್ಲೋದ್ರೂ ಫಸ್ಟ್ ಡಿಮ್ಯಾಂಡ್ ಮಾಡೋದು ಅವ್ರು ಚಾರ್ಜ್ ಕೊಟ್ಟರೆ ಮಾತ್ರ ಎಂಟರ್, ಇಲ್ಲಾಂದರೆ ಇಲ್ಲ. ಅಂದರೆ ಒಂದೊಂದು ಪ್ಲೇಸ್ಗೆ ಹೋಗಿ ತುಂಬ ಫೂಲ್ ಆಗಿದ್ದೀವಿ. ಅಂದರೆ ಹೋಗೋದು ಅಲ್ಲಿ ಏನಿರಲ್ಲ, ಆದರೂ ಚಾರ್ಜ್ ತೊಗೊತಾರೆ. ಅಲ್ಲಿ ಏನಿರುತ್ತೆ ಅಂತ ಕೇಳಿದರೆ ಹೇಳಲ್ಲ, ನಮ್ಗೆ ಗೊತ್ತಾಗಲ್ಲ. ನಾವೇನೋ ಸ್ಪೆಷಲ್ ಏನೋ ಇರುತ್ತೆ ಅಂತ ತಿಳ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏನಿರಲ್ಲ. ಸೊ ಫೂಲಾಗಿ ಬಂದಿದ್ವಿ, 2-3 ಪ್ಲೇಸಿಗೆ ಹೋಗಿ ಫೂಲಾಗಿ ಬಂದಿದ್ದೀವಿ. ಸುಮ್ಮನೆ ಚಾರ್ಜ್ ಕೊಟ್ಟು ಬಂದಿದ್ದೀವಿ. ಅದೇನೋ ಅಂತಾರಲ್ವ, ಬಂದದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಅಂತ. ಸೊ ಹಂಗಾಯಿತು. ಸೊ ನಿಮಗೂ ಹೀಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂದರೆ ಒಂದು ಕಮೆಂಟ್ ಮಾಡಿ. ಸೊ ಈ ಪ್ಲೇಸನ್ನು ಕೂಡ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಬಟ್ ಅಲ್ಲಿ ಬೀಚಿಗೆ ಹೋಗೋಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಿರೋದೇ ನಾನು ಮುರುಡೇಶ್ವರ ಟೆಂಪಲ್ಗೆ ಬಂದೆ. ಮುರುಡೇಶ್ವರದಲ್ಲಿ ಮೇನು ಏನಂದರೆ ಅವಾಗಷ್ಟು ಅದು ಏನೋ ವರ್ಕ್ ಆಗ್ತಿತ್ತು, ಅಂದರೆ ಶಿವನ ಮೂರ್ತಿ ಹತ್ರ. ಇದೇನಂದರೆ ಈ ಗೋಕರ್ಣ ಕತೆ ಅಂದರೆ ನಮ್ಮದು ಗೋಕರ್ಣ ಟೆಂಪಲಲ್ಲಿ, ಮುರುಡೇಶ್ವರ ಟೆಂಪಲಲ್ಲಿ ಒಂದು ಟೆಂಪಲ್ ಒಳಗಡೆನೆ ಒಂದು ನೋಡೋಕ್ಕಿದೆ, ಅಲ್ಲೂ ಚಾರ್ಜ್ ಕೇಳ್ತಾರೆ. ಅಂದರೆ ಇದು ಏನಂದರೆ ಗೋಕರ್ಣ ಸ್ಟೋರಿ, ಇಲ್ಲಿ ಫುಲ್ ಗೋಕರ್ಣ ಸ್ಟೋರಿ, ಇದು ಹೊಸದಾಗಿ ಮಾಡಿರೋದಂತೆ. ಗೋಕರ್ಣ ಟೆಂಪಲ್ ಸ್ಟೋರಿ ಇಲ್ಲಿ ಹೇಳ್ತಾರೆ. ಅಂದರೆ ಅದೇ ರಾವಣ ಶಿವನ ಮೂರ್ತಿ ತಂದು ಗೋಕರ್ಣದಲ್ಲಿ ಹಿಂಗೆ ಶಿವನ ಮೂರ್ತಿ ಬಂತು, ರಾವಣ ಶ್ರೀಲಂಕಾಕ್ಕೆ ತಗೊಂಡು ಹೋಗ್ತಿರುವಾಗ ಗಣಪತಿ ದೇವರು ಬಂದು ಅದನ್ನು ಇಸ್ಕೊಂಡು ಅಲ್ಲೇ ಇಟ್ಟಿರೋದು. ಅದಕ್ಕೆ ಸಿಟ್ಟಲ್ಲಿ ರಾವಣ ದೇವರು ಗಣಪತಿ ದೇವರ ತಲೆಗೆ ಹೊಟ್ಟಿರೋದು. ಆ ಸ್ಟೋರಿ, ಗೋಕರ್ಣ ಸ್ಟೋರಿ ಎಲ್ಲ ಇಲ್ಲಿ ನೀವು ತಿಳ್ಕೊಬೋದು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಎಲ್ಲ ಸ್ಟ್ಯಾಚ್ಯೂಸ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೋಡಿ. ನಾರದ ದೇವರು ತೊಗೊಂಡು ಹೋಗಬೇಡ ಅಂತ ಹೇಳೋದು ರಾವಣ ದೇವರ ಹತ್ರ. ಇದೇ ಎಲ್ಲ ಸ್ಟೋರಿ ನೋಡಿ. ಅಂದರೆ ಗೋಕರ್ಣ ಸ್ಟೋರಿ ಇದು. ಅಂದರೆ ಪೂಜೆ ಮಾಡೋದು ರಾವಣ ದೇವರು ಅಂದರೆ ಮೂರ್ತಿಯನ್ನು ತಗೊಂಡೋಗೋಕ್ಕೆ ಶ್ರೀಲಂಕಾಕ್ಕೆ ತೊಗೊಂಡೋಗೋಕ್ಕೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ. ಆದರೆ ನಾರದ ದೇವರು ಅದನ್ನು ಬಂದು ಗಣಪತಿ ದೇವರಲ್ಲಿ ಹೇಳ್ತಾರೆ, ಅದು ಹೋಗಲಿಕ್ಕೆ ಬಿಡಬಾರ್ದು ರಾವಣ ದೇವರಿಗೆ ಅಂತ. ಸೊ ಅದಕ್ಕೆ ಗಣಪತಿ ದೇವರು ಒಂದು ಮನುಷ್ಯನ ರೂಪದಲ್ಲಿ ಬರ್ತಾರೆ. ಆವಾಗ ರಾವಣ ದೇವರು ಗೋಕರ್ಣದಲ್ಲಿ ನೀರು ಕುಡಿದು ಬರ್ತೀನಿ, ಈ ಮೂರ್ತಿಯನ್ನು ಇಟ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಗಣಪತಿ ದೇವರು ಹೇಳ್ತಾರೆ, ನಾನು 3 ಸಲ ರಾವಣ ಅಂತ ಕರಿತೀನಿ, ಅದರೊಳಗೆ ನೀವು ಬಂದರೆ ಈ ಮೂರ್ತಿ ನಿಮ್ಮ ಕೈಯಲ್ಲಿ ಕೊಡ್ತೀನಿ, ಇಲ್ಲಾಂದರೆ ನಾನು ಇಲ್ಲೇ ಇಟ್ಬಿಡ್ತೀನಿ ಅಂತ. ಅದಕ್ಕೆ ರಾವಣ ದೇವರು ಅಂತಾರೆ, ಆಯಿತು ಸರಿ, ನಾನು 3 ಕೂಗು ಕರೆಯುವಷ್ಟೊಳಗೆ ಬರ್ತೀನಿ ಅಂತ. ಆದರೆ ಗಣಪತಿ ದೇವರು ಬೇಕಂತಲೇ ಆ ಶಿವನ ಮೂರ್ತಿಯನ್ನು ಅಲ್ಲೇ ಗೋಕರ್ಣದಲ್ಲೇ ಇಡಲಿಕ್ಕೆ ಬೇಗ ರಾವಣ ಅಂತ ಕರೆದ್ಬಿಟ್ಟು ಅಲ್ಲೇ ಇಟ್ಬಿಡ್ತಾರೆ. ಅದಕ್ಕೆ ರಾವಣ ದೇವರು ಓಡ್ ಬಂದಾಗ ಅಲ್ಲಿ ಗಣಪತಿ ದೇವರು ಇಟ್ಟೇ ಆಗಿರುತ್ತೆ. ಆ ಸಿಟ್ಟಲ್ಲಿ ರಾವಣ ದೇವರು ಗಣಪತಿಯ ಕಿರೀಟಕ್ಕೆ ಹೊಡಿತಾರೆ. ಸೊ ಅಲ್ಲೂ ಗೋಕರ್ಣದಲ್ಲಿ
ಅಂದರೆ ಶಿವನ ಟೆಂಪಲಲ್ಲಿ ಶಿವನ ಮೂರ್ತಿ ಇಟ್ಟಿರುವಂಥದ್ದು. ಮತ್ತು ಪಕ್ಕದಲ್ಲಿ ಒಂದು ಗಣಪತಿ ಟೆಂಪಲ್ ಇದೆ. ಅಲ್ಲಿ ಏನಂದರೆ ಗಣಪತಿ ದೇವರ ಕಿರೀಟಕ್ಕೆ ರಾವಣ ಹೊಡೆದಿರೋದು. ಸೊ ಅದರಿಂದ ಕಿರೀಟ ಬೆಂಡ್ ಆಗಿರೋದನ್ನು ನೋಡ್ಬೋದು. ಇದು ಮೇನ್ ಗೋಕರ್ಣ ಸ್ಟೋರಿ. ಅದೇ ಸ್ಟೋರಿಯನ್ನು ನಾವು ಮುರುಡೇಶ್ವರದಲ್ಲಿ ಮ್ಯೂಸಿಯಂ ಥರ ಮಾಡಿ ಅಲ್ಲಿ ಈ ಥರ ಸ್ಟ್ಯಾಚ್ಯೂಸ್ ಮಾಡಿ ಎಲ್ಲ ಸ್ಟೋರಿ ಹೇಳ್ತಾರೆ. ಸೊ ಅದೇ ಸ್ಟೋರಿ ಮುರುಡೇಶ್ವರದಲ್ಲಿ ಮಾಡಿದ್ದಾರೆ ಅಷ್ಟೆ, ಮ್ಯೂಸಿಯಂ ಒಳಗಡೆ. ಸೊ ಅದೇ ನಾವಿಲ್ಲಿ ನೋಡ್ಬೋದು. ಒಂದು ಸಲ ಸ್ಟ್ಯಾಚ್ಯೂ ಇಟ್ಟಾದಮೇಲೆ ಮತ್ತೆ ತೆಗಿಯೋಕ್ಕಾಗಲ್ಲ. ಅಲ್ಲೇ ಮತ್ತೆ ಗೋಕರ್ಣ ಇದಾಗಿಬಿಡುತ್ತೆ, ಪ್ರತಿಷ್ಠಾಪನೆ. ಗೋಕರ್ಣ ಟೆಂಪಲ್ ಅಲ್ಲೇ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಆಗಿರುತ್ತೆ. ಸೊ ಅದೇ ಇಲ್ಲಿ ಗೋಕರ್ಣದ ಸ್ಟೋರಿ ನೋಡಿ. ಇದು ಗೋಕರ್ಣ ಟೆಂಪಲ್, ಗೋಕರ್ಣದ ಸ್ಟೋರಿ ಅಲ್ಲಿ ನೋಡ್ಬೋದು ನಾವು. ಇದು ನಾನು ಹೇಳಿರೋ ಹಾಗೆ ಇದು ಮುರುಡೇಶ್ವರದಲ್ಲಿ ನೋಡ್ಬೋದು. ಸೊ ನಂಗೆ ತಿಳ್ದಂಗೆ ಇದು ಮುಂಚೆ ಇರಲಿಲ್ಲ ಅಂತೆ, ಸ್ಟಾರ್ಟಿಂಗ್ ಇವಾಗಷ್ಟೇ ಮಾಡಿರೋದಂತೆ. ಮುರುಡೇಶ್ವರ ಅಂದರೆ ಬಿಸಿಲು ಜಾಸ್ತಿ, ಹೆವಿ ಬಿಸಿಲಿತ್ತು. ನಾವು ಮಧ್ಯಾಹ್ನ ಹೆವಿ ಅಂದರೆ ಹೆವಿ ಬಿಸಿಲಿತ್ತು. ಏನು ಮಾಡೋದಂತ ಗೊತ್ತಾಗಿಲ್ಲ. ಮತ್ತು ಊಟನೇ ಆಗಿರಲಿಲ್ಲ. ನಾವು ಹೋದಾಗ ಟೆಂಪಲ್ ಕ್ಲೋಸ್ ಆಗಿತ್ತು. ಅಂದರೆ ಅಲ್ಲಿಗೆ ಮುರುಡೇಶ್ವರದಲ್ಲಿ ಯಾವತ್ತೂ ರಶ್ ಅಂದರೆ ರಶ್ ಇರುತ್ತೆ. ಅಂದರೆ ಸ್ಕೂಲ್ ಟ್ರಿಪ್ಗೆ ಹೋಗೋ ಅವರು ಮತ್ತು ಎಲ್ಲರೂ ಫ್ಯಾಮಿಲೀಸು ಎಲ್ಲರೂ ಬರ್ತಾನೆ ಇರ್ತಾರೆ. ತುಂಬ ರಶ್ ಅಂದರೆ ಅಲ್ಲಿ ಮುರುಡೇಶ್ವರದಲ್ಲಿ ಜಾಸ್ತಿ. ಅಂದರೆ ಅದು ಹತ್ರನೇ ಬೀಚ್ ಇದೆ ಅಲ್ವಾ. ಸೊ ಅದಕ್ಕೆ ನೀರು ಸಮುದ್ರ ಎಲ್ಲ ನೋಡಲಿಕ್ಕೆ ಬರ್ತಾರೆ. ಮತ್ತು ಅಲ್ಲಿ ಫಿಶ್ಶು ಹಿಡಿತಾರೆ. ಸೊ ಅಲ್ಲಿ ಫಿಶ್ಶು ಮೀನ್ಸು ಸೇಲ್ ಮಾಡ್ತಾರೆ. ಅಂದರೆ ಫ್ರೆಶ್ಶು ಫಿಶ್ಶು ಅಂತ ಅಂತಾರೆ. ಸೊ ಅಲ್ಲಿಂದ ತಗೊಂಡು ಅಲ್ಲಿಂದ ಹಿಡ್ಕೊಂಡು ಬಂದು ಅಲ್ಲಿ ಪಲ್ಯ ಎಲ್ಲ ಮಾಡ್ತಾರೆ ಅಂತ ಅಂತಾರೆ. ಸೊ ಅಲ್ಲಿ ನಾವು ಮುರುಡೇಶ್ವರ ಹತ್ರ ಹೋಟೆಲಲ್ಲಿ ಊಟ ಮಾಡಿದ್ರೆ ಅಲ್ಲಿ ಸಿಗೋದಿಲ್ಲ ಫ್ರೆಶ್ ಫಿಶ್ ಅಂತ ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂತಾರೆ. ಸೊ ಇಲ್ಲಿ ಏನಂದರೆ ನಾವು ಅಲ್ಲೇ ಊಟ ಇದೆ ಮಧ್ಯಾಹ್ನ. ಬಟ್ ನಾವು ಏನಂದರೆ ತುಂಬ ಕ್ಯೂ ಇರುತ್ತೆ. ನಾನು ಬಂದಾಗಲೇ ಹೆವಿ ಕ್ಯೂ ಇತ್ತು. ಬಿಸಿಲು ಬೇರೆ, ಸೆಕೆ ಬೇರೆ. ನೋಡಿ ಹೆಂಗಿದೆ ಅಂತ ಮುರುಡೇಶ್ವರ ನೋಡಿ. ಇದೆಲ್ಲ ನಾವು ಹೋಗ್ಬೋದು, ಚಾರ್ಜಸ್ ಕೊಟ್ಟು ಎಲ್ಲ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನಂತರ ನಾನು ಮುರುಡೇಶ್ವರದಲ್ಲಿ ಊಟ ಮಾಡಿದೆ ಅಂದರೆ ವೈಟ್ ರೈಸ್, ಫಿಶ್ ಕರಿ, ಫಿಶ್ ಫ್ರೈ. ಸೊ ಏನಂದರೆ ನಾನು ಟೆಂಪಲ್ ಒಳಗೆ ಹೋಗ್ಬಿಟ್ಟು ಬಂದು ಮತ್ತೆ ಊಟ ಮಾಡಿರೋದು ಇದು. ಅಂದರೆ ತುಂಬ ಚೆನ್ನಾಗಿತ್ತು. ನಂಗೆ ಈ ಟೇಸ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಫಿಶ್ ಕೇಳಿದಾಗ ನೋಡಿದ್ದು ಫುಲ್ಲು ವ್ಯೂ, ಮುರುಡೇಶ್ವರ ವ್ಯೂ. ಅಂದರೆ ಮೇಲೆ ಆ ಫ್ಲೋರಲ್ಲಿ ಹೋಗ್ತೀವಲ್ವ, ಲಿಫ್ಟಲ್ಲಿ 19th or 18th ಫ್ಲೋರ್ ಇದೆ. ಆ ಫ್ಲೋರ್ಗೆ ಹೋಗ್ಬಿಟ್ಟು ಫುಲ್ಲು ಕ್ಯಾಪ್ಚರ್ ಮಾಡಿರೋದು. ಅಂದರೆ ಅಲ್ಲಿ ಹೋದರೆ ನಮಗೆ ಫುಲ್ಲು ಮುರುಡೇಶ್ವರ ಈ ರೀತಿ ಕಾಣುತ್ತೆ. ಅಂದರೆ ಫುಲ್ಲು ಮುರುಡೇಶ್ವರ ಪ್ಲೇಸ್ ಫುಲ್ಲು ನೋಡಬೇಕಂತಲೇ ಆ ಫ್ಲೋರ್ ಮಾಡಿರೋದು, 18th ಫ್ಲೋರು. ಅಲ್ಲಿ ಚಾರ್ಜ್ ಕೊಟ್ಟಲು ಲಿಫ್ಟ್ ಮೇಲೆ ಹೋದರೆ ಇಷ್ಟು ಚೆನ್ನಾಗಿ ಕಾಣುತ್ತೆ, ಇಷ್ಟು ಚೆನ್ನಾಗಿ ವ್ಯೂ ಕಾಣುತ್ತೆ ನೋಡಿ. ಎಲ್ಲ ಫುಲ್ಲು ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಾನು ಹೇಳ್ದಂಗೆ ಇದು ಆಲ್ರೆಡಿ ಬಂದ ಕ್ಲಿಪ್ಪೇ ಹೊನ್ನಾವರದ್ದು. ಏನಂದರೆ ನಾನು ಹೇಳ್ದಂಗೆ ಮುರುಡೇಶ್ವರದಲ್ಲೇ ಎಲ್ಲ ನೋಡ್ಬೋದಾದ ಪ್ಲೇಸ್ ಚೆನ್ನಾಗಿದೆ. ನೀರು, ಆಟ ಆಡೋಕ್ಕೆ ಎಲ್ಲ ಚಾರ್ಜು ಅಷ್ಟೇ. ಅಲ್ಲಿ ಫಿಶ್ಶು ಮಾರ್ಕೆಟು ಹತ್ರ ಇದೆ. ಅಂದರೆ ಅಲ್ಲಿಂದನೇ ಫಿಶ್ ತೊಗೊಂಡು ಬಂದು ಸೇಲ್ ಮಾಡ್ತಾರಂತೆ. ಮತ್ತೊಂದು ಏನಂದರೆ ಮೇಯ್ನ್ ಏನಂದರೆ ಅಲ್ಲಿ ಊಟನೂ ಚೆನ್ನಾಗಿರುತ್ತೆ. ಮತ್ತು ಏನಂದರೆ ಅಲ್ಲಿ ಫ್ರೆಶ್ಶು ಫಿಶ್ಶು ತೊಗೊಂಡು ಬಂದು ಎಲ್ಲ ಫ್ರೈ ಮಾಡ್ತಾರೆ. ಅಂದರೆ ಸೈಡ್ ರೆಸ್ಟೋರೆಂಟ್ ಹೋಟೆಲಲ್ಲಿ ಅಂದಿರೋದು, ಟೆಂಪಲಲ್ಲಿ ಅಲ್ಲ. ಸೊ ನಾನು ಟೆಂಪಲ್ಗೆ ಹೋಗಿ ಬಂದಿರೋದ್ರಿಂದ ನಾವು ಫಿಶ್ ಮೀಲ್ ಮಾಡಿದಿರೋದು. ಸೊ ನೆಕ್ಸ್ಟ್ ಬಂದಿರೋದು ನಾವು ಕುಂದಾಪುರದ ಹತ್ರ. ಇದು ಫೇಮಸ್ಸು ಇದು ಒಂದು ಕುಂದಾಪುರದ ಹತ್ರ ಇರೋದು ಒಂದು ಬೀಚ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕುಂದಾಪುರದ ಹತ್ರ ಇರೋದು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಈ ಬೀಚನ್ನು ತುಂಬ ತೋರಿಸ್ತಾರೆ. ಅಂದರೆ ಆ ಪಕ್ಕ ನದಿ, ಈ ಪಕ್ಕ ಸಮುದ್ರ ಅಂತ. ಸೊ ಆದರೆ ಹತ್ರ ಇರೋ ಒಂದು ಬೀಚು. ಈ ಬೀಚ್ ಹೆಸರು ಗೊತ್ತಿದ್ದರೆ, ಕುಂದಾಪುರದ ಹತ್ರ ಇರೋ ಬೀಚ್, ಈ ಬೀಚ್ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಕೆಳಗೆ. ಅಂದರೆ ಇಲ್ಲೇ ಏನಂದರೆ ನಾನು ನೋಡ್ತಾನೆ ಇದೆ, ನೋಡುವಾಗ ತುಂಬ ಅಂದರೆ ಆ ಕಲ್ಲು, ಸೈಡ್ ಕಲ್ಲು ಎಲ್ಲ ಇತ್ತಲ್ವ, ಅದರ ಮೇಲೆ ಕ್ರ್ಯಾಬ್ಸ್ ಎಲ್ಲ ಹೋಗ್ತಾನೆ ಇತ್ತು, ಬ್ಲ್ಯಾಕ್ ಕ್ರ್ಯಾಬ್ಸು. ನಮ್ಮ ಸೈಡೆಲ್ಲ ಎಷ್ಟು ಕಷ್ಟಪಟ್ಟು ಹಿಡಿತಾರೆ ಕ್ರ್ಯಾಬ್ಸನ್ನ. ಬಟ್ ಇಲ್ಲೆಲ್ಲ ಕಲ್ಲು ಮೇಲೇ ಹೋಗ್ತಿದೆ, ಎಷ್ಟು ಚೆನ್ನಾಗಿದೆ. ಅಂದರೆ ಹಿಡಿಯೋಕ್ಕೆ ಭಯ ಕಚ್ಚಿಬಿಟ್ರೆ. ಬಟ್ ಇವಾಗ ಹಿಡಿದು ಪಲ್ಯ ಮಾಡೋಕ್ಕೆ ತಿನ್ನಲ್ಲ, ಥಿಂಗ್ಸ್ ಏನೂ ಇಲ್ಲ.
ಸೊ ಏನೂ ಆಗಲ್ಲ. ಸೊ ನಮ್ಗೆ ಯಾವಾಗ ಬೇಕು ಅವಾಗ ಸಿಗಲ್ಲ, ಯಾವಾಗ ನಮ್ಮ ಕೈಯಲ್ಲಿ ಏನು ಇಲ್ವೋ ಅವಾಗ ಸಿಗುತ್ತೆ ಅಂದ್ಕೊಂಡಿದ್ದೆ. ಈ ಬೀಚು ತುಂಬ ಚೆನ್ನಾಗಿದೆ, ಇಲ್ಲಿ ಅಲೆ ತುಂಬ ಬರ್ತಾನೆ ಇರುತ್ತೆ. ಮತ್ತು ಮೇನ್ ಏನಂದರೆ ನನಗೆ ಒಂದು ಅಂದರೆ ತುಂಬ ಟೆಂಪ್ಟ್ ಆಗಿತ್ತು ಆ ಕ್ರ್ಯಾಬನ್ನು ನೋಡಿ. ಕಲ್ಲ ಮೇಲೆ ಎಲ್ಲ ಕ್ರ್ಯಾಬ್ ಹೋಗ್ತಿತ್ತು, ಬಟ್ ಅದು ಕಚ್ಚಿಬಿಡುತ್ತೆ. ತುಂಬ ಕೇರ್ಫುಲ್ಲಾಗಿ ಇಡಬೇಕು. ಕೇರ್ಫುಲ್ಲಾಗಿ ಇಟ್ಕೊಂಡ್ರು ಏನು ಯೂಸ್ ಇಲ್ಲ, ಯಾಕಂದರೆ ನಮಗೆ ಅಲ್ಲಿ ಪಲ್ಯ ಮಾಡಿ ತಿನ್ನೋಕ್ಕೆ ಏನೂ ಥಿಂಗ್ಸ್ ಇಲ್ಲ. ನೋಡಿ, ಇದು ಈವ್ನಿಂಗ್ ಬಂದಿರೋದು, ಸನ್ಸೆಟ್ ಆಗೋ ಟೈಮಲ್ಲಿ. ಈ ಬೀಚ್ ಬಂದು ತುಂಬ ಚೆನ್ನಾಗಿದೆ, ತುಂಬ ಫೋಟೋ ಶೂಟ್ ಎಲ್ಲ ಮಾಡ್ಕೊತಾರೆ. ನೋಡಿ ಹೆಂಗೆ ಇದೆ ಅಲೆ ಎಲ್ಲ ಹೆಂಗೆ ಬರ್ತಿದೆ ಅಂತ. ತುಂಬ ಅಲೆ ಬರ್ತಾನೆ ಇತ್ತು, ಅಂದರೆ ಸನ್ಸೆಟ್ ಆಗುವಾಗ ಜಾಸ್ತಿ ಅಲೆ ಬರ್ತಾನೆ ಇರುತ್ತೆ. ನೈಟ್ ನಂದು ಊಟ ಬಂದುಬಿಟ್ಟು ರೆಸ್ಟೋರೆಂಟಲ್ಲಿ ನೀರು ದೋಸೆ, ಚಿಕನ್ ಕರಿ, ಅಂದರೆ ನಾನು ಕುಂದಾಪುರದಲ್ಲೇ ಮಾಡಿದೆ. ಎಗ್ ಮಸಾಲ, ಚಿಕನ್ ಮಸಾಲ ಮತ್ತು ನೀರು ದೋಸೆ ಮಾಡಿದೆ. ತುಂಬ ಚೆನ್ನಾಗಿತ್ತು, ಅದರ ರೆಸ್ಟೋರೆಂಟಲ್ಲೇ ಮಾಡಿದೆ. ನನಗೆ ಯಾವಾಗಲೂ ನಾನು ಪ್ರಿಫರ್ ಮಾಡೋದು, ನನಗೆ ನೀರು ದೋಸೆ, ಚಿಕನ್ ಕರಿ, ಫಿಶ್ ಕರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನನಗೆ ಮ್ಯಾಂಗ್ಳೂರವ್ರಿಗೆ ಪಕ್ಕಾ ಫಿಶ್ ಇದ್ರೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.